ಹಾಯ್ ದೊಡ್ಡಮ್ಮ, ವಿಶ್ ಯು ಅ ವೆರಿ ಹ್ಯಾಪಿ ಬರ್ತ್ಡೇ. ದೊಡ್ಡಮ್ಮ, ನಿಮ್ಮ ನೆನೆಸ್ಕೊಂಡಾಗೆಲ್ಲ ಫಸ್ಟ್ ನಮಗೆ ನೆನಪಾಗೋದು ಸಮ್ಮರ್ ಹಾಲಿಡೇಸ್. ಬಿಕಾಸ್ ಸಮ್ಮರ್ ಹಾಲಿಡೇಸ್ ವುಡ್ ಹ್ಯಾವ್ ಬೀನ್ ಇನ್ಕಂಪ್ಲೀಟ್ ವಿಸಿಟಿಂಗ್ ದೊಡ್ಡಮ್ಮಸ್ ಹೋಮ್. ಸಮ್ಮರ್ ಹಾಲಿಡೇಸಲ್ಲಿ ಅರೌಂಡ್ 10 to 15 ಮೆಂಬರ್ಸ್ ಸೇರ್ತಾ ಇದ್ವಿ ನಿಮ್ಮ ಮನೆಯಲ್ಲಿ. ಆ್ಯಂಡ್ ಎವ್ರಿ ಟೈಮ್ ಇಟ್ ವಾಸ್ ಸೋ ಮಚ್ ಫನ್. ಇಟ್ ವಾಸ್ ಫಿಲ್ಡ್ ವಿತ್ ಸೋ ಮಚ್ ಫನ್ ಬಿಕಾಸ್ ಏನಂತರ ಹೇಳ್ತಾರಲ್ಲ, ಆಟ ಊಟ ಪಾಠ ಅಂತ. ಹಾಗೆ ಊಟ ಮಾಡೋಕ್ಕೆ ಕೂರ್ಬೇಕಾದ್ರೆ ಮಧ್ಯಾಹ್ನ ಒಂದು ರೌಂಡ್ ಎಲ್ಲರನ್ನೂ ಕೂರಿಸ್ಬಿಟ್ಟು ಮಧ್ಯಾಹ್ನ ದೊಡ್ಡಮ್ಮ ಎಲ್ರಿಗೂ ಕೈ ತೊದ್ದು ಕೊಡ್ತಾಯಿದ್ರು. ನಮ್ಮ ಟರ್ನ್ ಯಾವಾಗ ಬರುತ್ತೆ ಅಂತ ವಿ ಯೂಸ್ ಟು ವೇಟ್. ಆ್ಯಂಡ್ ಆಟ ಪಾಠ ಎವ್ರಿ ಡೇ ಒಂದೊಂದು ಥರ ಒಂದು ಗ್ರೂಪಲ್ಲಿ ಕೂರಿಸಿ ಡಿಬೇಟ್ ಆಗಿರ್ಬೋದು, ಪಿಕ್ ಆ್ಯಂಡ್ ಸ್ಪೀಕ್ ಆಗಿರ್ಬೋದು, ಅಥವಾ ಕ್ವಿಸ್ ಆಗಿರ್ಬೋದು, ಈ ಥರ ಸುಮಾರು ಆಟ ಆಡಿಸ್ತಿದ್ವು. ಇಟ್ ವಾಸ್ ವೆರಿ ಮಚ್ ಫನ್. ನಮಗೆ ಅದು ಆಟ ಅನ್ನಿಸ್ತಿತ್ತು, ಬಟ್ ವಿ ಇಂಪ್ರೂವ್ಡ್ ಆರ್ ಜನರಲ್ ನಾಲೆಡ್ಜ್ ಆ್ಯಕ್ಚುಲಿ. ಆ್ಯಂಡ್ ಎವ್ರಿ ಡೇ ಈವ್ನಿಂಗ್ ಎಲ್ಲರೂ ಫ್ರೆಶ್ ಅಪ್ ಆಗಿ ನಮ್ಮ ಕೈಯಲ್ಲೇ ಪ್ರಸಾದಗಳನ್ನು ಮಾಡಿಸಿ, ಆಮೇಲೆ ದೇವ್ರ ಮುಂದೆ ಕೂತು ಭಜನೆಗಳನ್ನು ಹಾಡಿ, ಆಮೇಲೆ ಪ್ರಸಾದ ನಾವೆಲ್ಲ ಹಂಚಿ ತಿಂದು ಅದೊಂಥರ ಚೆನ್ನಾಗಿರ್ತಿತ್ತು. ವಿ ಲರ್ನ್ ಸೋ ಮಚ್ ದೇರ್. ಎವ್ರಿ ಸಮ್ಮರ್ ನಾವು ಕಾಯ್ತಿದ್ವಿ ಯಾವಾಗ ದೊಡ್ಡಮ್ಮನ ಮನೆಗೆ ಹೋಗ್ತೀವಿ ಅಂತ. ಬರೀ ಚಿಕ್ಕ ವಯಸ್ಸಲ್ಲಿ ಅಂತಲ್ಲ, ನನ್ನ ಚಿಕ್ಕ ವಯಸ್ಸಿಂದ ಹಿಡಿದು ಮದುವೆಯಿಂದ ಹಿಡಿದು ಟಿಲ್ ಡೇಟ್ ಶಿ ಈಸ್ ಆಲ್ವೇಸ್ ಬೀನ್ ಅವರ್ ದೊಡ್ಡ ಅಮ್ಮ.